ಟಿಕೆಟ್ ಕೇಳಿರೋದು ತಪ್ಪು. ಯಾರು ಮಾತಾಡ್ತಾ ಇದ್ದಾರೆ ಅವ್ರು ಮಾತಾಡ್ತಾ ಇರೋದು ಇನ್ನೂ ಮಹಾಪರಾಧ. ಆಸಕ್ತಿ ಇರ್ತಕ್ಕಂಥವ್ರು ಕಾಸು ಕೊಟ್ಟು ನೋಡ್ತಕ್ಕಂಥದ್ದು ಒಳ್ಳೆಯ ಬೆಳವಣಿಗೆ. ಶಾಸಕರು ಐಪಿಎಲ್ ಟಿಕೆಟ್ ಕೇಳೋದು ತಪ್ಪು, ಐಪಿಎಲ್ ಆಸಕ್ತಿ ಇರೋರು ಕಾಸು ಕೊಟ್ಟು ಟಿಕೆಟ್ ತಗೊಳ್ಳಿ ಅಂತ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿಕೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ನಡೆಯೋ ಐಪಿಎಲ್ ಪಂದ್ಯಗಳಿಗೆ ಶಾಸಕರಿಗೆ 4 ಟಿಕೆಟ್ ಕೊಡಬೇಕು ಅನ್ನೋ ಬೇಡಿಕೆ ವಿಚಾರಕ್ಕೆ ರಿಯಾಕ್ಟ್ ಮಾಡಿ ಹೀಗೆ ಮಾತಾಡಿದ್ರು. ಆಗ ಅಂದು ಘಟನೆ ನಡೆದಾಗ ಯಾರು ಏನ್ ಮಾತಾಡಿದ್ರು, ಇಚ್ಛೆ ಇರೋರು ಅವರೇ ಹೋಗಿ ಟಿಕೆಟ್ ತೆಗೆದುಕೊಳ್ಬೇಕು, ಐಪಿಎಲ್ ಆಸಕ್ತಿ ಇರೋರು ಕಾಸು ಕೊಟ್ಟು ನೋಡೋದು ಒಂದೊಳ್ಳೆ ರೀತಿ ಬೆಳವಣಿಗೆ, ಯಾಕೆಂದ್ರೆ ಅದು ರಾಷ್ಟ್ರೀಯ ಕ್ರೀಡೆ ಅಲ್ಲ, ಕಮರ್ಷಿಯಲ್ ಗೇಮ್ ಅಷ್ಟೇ ಅಂತ ಹೇಳಿದ್ರು. ಇವರು ಕೊಟ್ಟಿರೋ ಈ ಹೇಳಿಕೆ ಒಂದ್ ಕಡೆ ಚರ್ಚೆಗೂ ಕೂಡ ಎಡೆ ಮಾಡಿಕೊಟ್ಟಿದೆ. ಯಾಕೆಂದ್ರೆ ಕೆಲವು ಕಾಂಗ್ರೆಸ್ ಶಾಸಕರು ಐಪಿಎಲ್ ಟಿಕೆಟ್ ಫ್ರೀ ಕೊಡಬೇಕು ಶಾಸಕರಿಗೆ ಅಂತೆಲ್ಲ ಹೇಳಿದ್ರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಈಗ ಡಿಕೆ ಸುರೇಶ್ ಅವರು ಕೂಡ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದು ಉಚಿತವಾಗಿ ಟಿಕೆಟ್ ಕೇಳಿರೋದು ತಪ್ಪು ಅಂತ ಹೇಳಿದ್ದಾರೆ. ಟಿಕೆಟ್ ಕೇಳಿರೋದು ತಪ್ಪು. ಯಾರು ಮಾತಾಡ್ತಾ ಇದ್ದಾರೆ ಅವ್ರು ಮಾತಾಡ್ತಾ ಇರೋದು ಇನ್ನೂ ಮಹಾಪರಾಧ. ಐಪಿಎಲ್ ಘಟನೆ ನಡೆದಂಥ ಸಂದರ್ಭದಲ್ಲಿ ಯಾವ ರೀತಿಯ ವಾಗ್ದಾಳಿಗಳನ್ನು, ಯಾವ ರೀತಿಯ ಪದಗಳ ಬಳಕೆಯನ್ನು ಮಾಡಿದ್ದಾರೆ ಅಂತೇಳಿ ನಿಮ್ಮ ರೆಕಾರ್ಡ್ಗಳಲ್ಲಿ ಇದೆ. ಸೊ ಅದನ್ನು ತೆಗೆದು ನೋಡಬೇಕು. ವೈಯಕ್ತಿಕ ಆಸಕ್ತಿ ಇರ್ತಕ್ಕಂಥವ್ರು ಮ್ಯಾಚ್ಗೆ ಕಾಸು ಕೊಟ್ಟು ಹೋಗ್ಬೇಕು. ಗೊತ್ತಾಯ್ತಾ? ನೋಡ್ರಿ, ಮೊದಲಿಂದಾನು ಕೊಟ್ಕೊಂಡು ಬಂದಿದ್ದಾರೆ, ಮೊದಲಿಂದಾನು ನಡ್ಕೊಂಡು ಬಂದಿದೆ. ಸೊ ಇದನ್ನ ಸ್ವಲ್ಪ ವ್ಯಾಪಕವಾಗಿ ಅಪಪ್ರಚಾರ ಮಾಡಲಿಕ್ಕೆ ಬಳಕೆ ಮಾಡ್ಕೋತಾ ಇದ್ದಾರೆ ಅಷ್ಟೇ. ಬಿಜೆಪಿ ಶಾಸಕರು ಟಿಕೆಟ್ ಇಸ್ಕೊಂಡಿಲ್ವಾ ಅಂತಂದ್ರೆ ಅವರು ಇಸ್ಕೊಂಡಿದ್ದಾರೆ. ನಾನು ಯಾರನ್ನೂ ವಿರೋಧನ ಮಾಡಲ್ಲಪ್ಪ, ನಾನು ಯಾಕೆ ವಿರೋಧ ಮಾಡಲಿ? ನಾನು ಹೇಳೋದು ಇಷ್ಟೇ, ಆಸಕ್ತಿ ಇರ್ತಕ್ಕಂಥವ್ರು ಕಾಸು ಕೊಟ್ಟು ನೋಡ್ತಕ್ಕಂಥದ್ದು ಒಳ್ಳೆಯ ಬೆಳವಣಿಗೆ. ಅದು ಏನು ನಮ್ಮ ರಾಷ್ಟ್ರೀಯ ಐಕ್ಯತೆಯನ್ನು, ರಾಷ್ಟ್ರೀಯ ಕ್ರೀಡೆನೋ ಅಲ್ಲ, ಅದು ಒಂದು ಕಮರ್ಷಿಯಲ್ ಗೇಮ್. IPL ನಡೀತಾ ಇರ್ತಕ್ಕಂಥದ್ದು ಒಂದು ಕಮರ್ಷಿಯಲ್ ಗೇಮ್. ಸೊ ಕಮರ್ಷಿಯಲ್ ಗೇಮ್ಗಳ ಬಗ್ಗೆ ನಾವು ಹೆಚ್ಚು ಜನಪ್ರತಿನಿಧಿಗಳು ಗಮನ ಹರಿಸ್ತಕ್ಕಂಥದ್ದು ಅಷ್ಟು ಒಳ್ಳೆಯದಲ್ಲ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.